ಚೆನ್ನಮ್ಮ ಅವರ ಅಗಲಿಕೆಗೆ ಅವರ ಮನೆ ಕೆಲಸದವರು ಬಹಳಷ್ಟು ಒಂದು ಆಘಾತಕ್ಕೆ ಒಳಗಾಗಿದ್ದಾರೆ. ಪ್ರಮುಖವಾಗಿ ಬಹಳಷ್ಟು ವರ್ಷಗಳಿಂದ ಅವರು ಮನೆಯಲ್ಲಿ ಕೆಲಸ ಮಾಡಿಕೊಂಡು ಪಾರ್ಟಿ ಕೆಲಸವನ್ನು ಕೂಡ ಮಾಡ್ಕೊಂಡಿದ್ದು ಬರ್ತಾ ಇದ್ದಂತ ಶ್ರೀನಿವಾಸ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಚೆನ್ನಮ್ಮ ಅವರು ನಿಧನರಾಗಿದ್ದಾರೆ. ಈ ಒಂದು ಭಾವುಕ ಕ್ಷಣದ ವಿಚಾರವಾಗಿ ಏನು ಹೇಳ್ತೀರಿ ಸರ್? ಸರ್, ಇವತ್ತು ದೇವೇಗೌಡರ ಕುಟುಂಬಕ್ಕೆ ಇವತ್ತು ತುಂಬಲಾರದ ನಷ್ಟ. ಯಾಕೆಂದರೆ ಈ ರಾಜ್ಯದಲ್ಲಿ ಇವತ್ತು ಬಡಸಡಿಲು ಬಡ್ದಂಗೆ ಆಗಿದೆ. ಇವತ್ತು ಈ ರಾಜ್ಯಕ್ಕೆ ಇವತ್ತು ಚೆನ್ನವರು ದೇವತೆ ಕಳ್ಕೊಂಡಿದ್ದೀವಿ ಮನೆಯಲ್ಲಿ. ಯಾಕೆಂದರೆ ನಮ್ಮನ್ನು ಯಾವಾಗಲೇ ಬಂದರೂ ಸಿಬ್ಬಂದಿನ ಕರೆದಿ ಕುಣಿಸಿ ಕಾಪಿ ಟೀ ಕೊಡೋದಿರ್ಬೋದು, ಊಟ ಕೊಡೋದಿರ್ಬೋದು, ದೇವ್ರ ಪ್ರಸಾದ ಕೊಡ್ಬೋದು ಇರ್ಬೋದು, ನಮ್ಮನ್ನು ನಮ್ಮ ಕಷ್ಟ ಸುಖನ ವಿಚಾರಿಸ್ತಾ ಇದ್ರು ಚೆನ್ನವರು. ಯಾಕೆಂದರೆ ಇವತ್ತು ಚೆನ್ನವನ್ನ ಕಳ್ಕೊಂಡು ಇವತ್ತು ನಾವು ಮಾತಾಡೋದಲ್ಲ, ಭಗವಂತನಿಗೆ ಗೊತ್ತು ಆ ನೋವು. ನಿಜವಾಗ್ಲೂ ನಾವು ಹೇಳ್ಕೊಳ್ಳೋದಲ್ಲ, ಆ ಭಗವಂತನಿಗೆ ಗೊತ್ತು. ಇವತ್ತು ಕುಮಾರಸ್ವಾಮಿ ಸಾಹೇಬ್ರಿಗಿರ್ಬೋದು, ರೇವಣ್ಣವ್ರಿಗಿರ್ಬೋದು, ದೇವೇಗೌಡರ ಸಾಹೇಬ್ರಿಗಿರ್ಬೋದು, ಆ ಭಗವಂತ ಈ ರಾಜ್ಯದ ಜನದ ಮುಖಾಂತರವಾಗಿ ಎಲ್ಲ ದೇವತೆಗಳಲ್ಲೂ ಕೇಳ್ಕೊಳ್ಳಿ, ಇವತ್ತು ಅವ್ರಿಗೊಂಚೂರು ಶಕ್ತಿ ಕೊಡಲಿ. ಯಾಕೆಂದರೆ ಇವರು ನಮ್ಮ ರಾಜ್ಯಕ್ಕೆ ಅವಶ್ಯಕತೆ ಇದೆ. ಈ ರಾಜ್ಯದಲ್ಲಿ ಇವತ್ತು ಈ ರಾಜ್ಯಕ್ಕೆ ಅವಶ್ಯಕತೆ ಇದೆ. ದೇವೇಗೌಡರು ಇರ್ಬೋದು, ಕುಮಾರಣ್ಣ ಇರ್ಬೋದು, ರೇವಣ್ಣ ಸಾಹೇಬ್ರು ಇರ್ಬೋದು. ಯಾಕೆಂದರೆ ಅವ್ರೇನು ಬೇರೆಯವ್ರ ಥರ ಯಾವ ಥರನೂ ಅವ್ರೇನು ಇದು ಮಾಡ್ಕೊಂಡಿಲ್ಲ. ಇವತ್ತು ಈ ರಾಜ್ಯಕ್ಕೋಸ್ಕರ ಅವ್ರದೇ ಆದಂಥ ಒಂದು ಕೊಡುಗೆ ಇದೆ. ಇವತ್ತು ದೇವೇಗೌಡರು ಸಾಹೇಬ್ರು ಇವತ್ತು ಭಾರಿ ದುಃಖದಲ್ಲಿ ಅವ್ರು ಇವತ್ತು ರಾತ್ರಿ ಸುಮಾರು 1-1:30 ರಾತ್ರಿ ಅವರು ಒಳೋ ಅಂತ ಹತ್ಕೊಂಡು ಇವತ್ತು ಚೆನ್ನವ್ರನ್ನ ಇದನ್ನ ಮಾಡ್ಕೊಂಡು ಇವತ್ತು ಹತ್ರು ಅವರು. ಯಾಕೆಂದರೆ ಒಬ್ಬ ಹೆಂಡ್ತಿನ ಕಳ್ಕೊಂಡಾಗ ಆ ಹೆಂಡ್ತಿ ಕಳ್ಕೊಂಡಿರೋನು ಗೊತ್ತು ಗಂಡನಿಗೆ. ಹೆಣ್ಣು ಅಂದ್ರೆ ಏನು ಅನ್ನೋದು ಆ ಹೆಂಡ್ತಿ ಕಳ್ಕೊಂಡಿರೋರು ಗೊತ್ತು ನೋವು. ಅದು ಎಲ್ರಿಗೂ ಇದಾಗಲ್ಲ. ಇವತ್ತು ನಾನು ಕೇಳ್ಕೊಳ್ಳೋದು ಇಷ್ಟೇ, ಭಗವಂತ ದೇವೇಗೌಡರ ಸಾಹೇಬ್ರಿಗೆ, ಕುಮಾರಸ್ವಾಮಿ ಸಾಹೇಬ್ರಿಗೆ, ರೇವಣ್ಣ ಸಾಹೇಬ್ರಿಗೆ ಆ ದುಃಖನ ಭಗವಂತ ಸ್ಪರ್ಸ್ಲಿ, ಅವ್ರಿಗೆ ಆಯುಷು ಆರೋಗ್ಯ ಕೊಟ್ಟು ಅವ್ರನ್ನ ಚೆನ್ನಾಗಿಟ್ಟಿಲಿ. ಇನ್ನೊಂದಷ್ಟು ದಿನ ಅವ್ರ ಹೆಸರು ಹೇಳ್ಕೊಂಡು ನಾವು ಒಂದಷ್ಟು ದಿನ ಚೆನ್ನಾಗಿರ್ಬೋದು ಅಂತ ನಾ ಬಯಸ್ತೀನಿ ಸರ್. ಸರ್, ಈಗ ಚೆನ್ನಮ್ಮ ಅವರು ಸರ್ ನಿಮ್ಮ ಜೊತೆ ಎಲ್ಲ ಯಾವ ತರ ಇದ್ರು ಸರ್? ಹೇಗೆ ನೋಡ್ಕೊಳ್ತಾ ಇದ್ರು ನಿಮ್ಮನ್ನೆಲ್ಲ? ಸರ್, ಬಾಳೆಗೊನೆನ ತಂದ್ರೆ ಭಾರಿ ಇಷ್ಟಪಡೋರು. ಎಲ್ಲ ಸಿನ ಒಂದು ತಿಂಗಳು ಹಿಂದೆ ಕೇಳಿದ್ರು, ಎಲ್ಲ ಸಿನ ಬಾಳೆಗೊನೆ, ಹಾಸಿಗೆ ಮೇಲೆ ಮನ್ಗಾರೆ ಬಾಳೆಗೊನೆ ಕೇಳ್ತವ್ರಲ್ಲ ಪೋ ಅನ್ಕೋ ಓದಿ. ನನ್ನ ಕೇಳೋರು, ಕರೆದಿ ಊಟ ಇಕ್ಕೋರು, ಕುಣಿಸ್ಕೊಂಡು ಮಾತಾಡ್ಸೋರು, ಎಲ್ಲ ಮಾಡೋರು. ಇವತ್ತು ನೋವಾಯ್ತಾ ಸರ್. ಇವತ್ತು ದೇವರಾಣಿಗೆ ಹೇಳ್ತಾನೆ, ನಾನು ಇಂಥ ತಾಯಿ ಕಳ್ಕೊಂಡಿದ್ದು ನಮ್ಗೆ ಎಲ್ಲರಿಗೂ ದುಃಖ ಬರ್ತಾಯಿ ಸರ್. ಸರ್, ಆಮೇಲೆ ಚೆನ್ನಮ್ಮ ಅವರು ನಿಧನರಾಗಿದ್ದಕ್ಕೆ ಇಷ್ಟೊಂದು ಜನ ಎಲ್ಲ ಬಂದಿದ್ದಾರೆ, ಸಹಸ್ರಾರು ಜನ ಬಂದಿದ್ದಾರೆ. ಅದೆಲ್ಲ ನೋಡ್ತಾ ಇದ್ರೆ ಅವರು ಅಷ್ಟೊಂದು ಪ್ರೀತಿ ಪಾತ್ರರಾಗಿದ್ರು ಅಂತ. ಸರ್, ಯಾರೇ ಇರ್ಬೋದು, ಹಳ್ಳಿಯಿಂದ ఢిల్లీ ಬಂದವನಿರ್ಬೋದು, ಅವ್ನು ಸೂಟು ಬೂಟ ಹಾಕಿನ ಹೋಗಿರ್ಬೋದು, ಅವ್ನು ಚಡ್ಡಿ ಕಂಡಿ ಪ್ಯಾಂಟ್ ಪಂಚಾಯಕ ಬಂದಿರೋನಿರ್ಬೋದು. ಇವತ್ತು ಪ್ರತಿ ಒಬ್ಬರನ್ನು ಸಹ ಮನೆ ಕರೆದು ಮಾತಾಡಿಸಿ ಕಾಪಿ ಟೀ ಕೊಟ್ಟು ಕಳಿಸ್ತಾ ತಾಯಿ ಈ ಚೆನ್ನವ್ವ. ಇಂಥ ತಾಯಿನೇ ಇವತ್ತಿಲ್ಲ ಸರ್ ಈ ಮನೆ ಒಳಗಡೆ. ಇಂಥ ಈ ತಾಯಿ ಇಲ್ಲ. ಇನ್ನು ಯಾರು ಕೊಡ್ತಾರೆ ಈ ಮನೇಲಿ ಕಾಪಿ ಟೀನ? ಅದೇನೇ ದೊಡ್ಡ ದುಃಖ ಆಗೋದು ಇವತ್ತು ನಮಗೆ. ಸರ್, ದೇವೇಗೌಡರ ಹೆಗಲಿಗೆ ಹೆಗಲಾಗಿ ನಿಂತಿದ್ರು. ದೇವೇಗೌಡರು ಕೂಡ ತುಂಬಾ ಆಘಾತಕ್ಕೆ ಒಳಗಾಗಿದ್ದಾರಂತೆ. ಸರ್, ಅವ್ರು ಮಾಡ್ತಿದ್ದಂಥ ಪೂಜಾ ಫಲ, ಚೆನ್ನವ್ರು ಮಾಡ್ತಿದ್ದಂಥ ಪೂಜಾ ಫಲ ಇಲ್ಲಿವರೆಗೂ ಅವ್ರನ್ನ ಕಾಪಾಡ್ಕೊ ಬಂತು. ಇವತ್ತು ಆ ನಮ್ಮವ್ವ ಇವತ್ತು ದೇವೇಗೌಡರನ್ನ ಅಗಲೋಗಿರೋದು ಇವತ್ತು ದೇವೇಗೌಡರ ಸಾಹೇಬ್ರಿಗೆ ತುಂಬಲಾರ ನಷ್ಟ ಸರ್ ಇವತ್ತು. ಯಾಕೆಂದರೆ ಆ ದೇವರು ದೇವೇಗೌಡರ ಸಾಹೇಬ್ರಿಗೆ ಆ ಶಕ್ತಿ ಕೊಡಲಿ ಅಂತ ನಾನು ಬೇಡ್ಕತ್ತೀನಿ ಸರ್. ದೇವ್ರನ್ನ ನಾನು ನಂಬಿರೋ ಆ ಶಿವನ್ ಬೇಡ್ಕತ್ತೀನಿ ಸರ್ ನಾನು. ಸೊ ಹಾಗೆ ನಮ್ಮ ಜೊತೆ ಮಾತನಾಡೋದಕ್ಕೆ DC ತಮ್ಮಣ್ಣವರು ಇದ್ದಾರೆ. ಸರ್, ನಮ್ಮ ಜೊತೆ DC ತಮ್ಮಣ್ಣವರು ಇದ್ದಾರೆ, ಅವರು ಕೂಡ ನಾನು ಮಾತಾಡ್ತೀನಿ. ಸರ್, ಇವತ್ತು ಚೆನ್ನಮ್ಮ ಅವರು ನಿಧನರಾಗಿದ್ದಾರೆ, ಒಂದು ಭಾವುಕ ಕ್ಷಣ ಸರ್. ಹೌದು, ನಿಜವಾಗಿಯೂ ಚೆನ್ನಮ್ಮನವರು ಬರೀ ಜನಪ್ರಿಯ ಮಹಿಳೆಯಾಗಿರಲಿಲ್ಲ, ಸಾಧಾರಣ ಮಹಿಳೆಯಾಗಿದ್ದರೂ ಕೂಡ ದೇವೇಗೌಡರ ಬೆನ್ನೆಲುಬಾಗಿ ಕೆಲಸ ಮಾಡಿದಂಥವರು. ಅವರ ದೈವ ಭಕ್ತಿ, ಅವರಲ್ಲಿದ್ದಂಥ ಮಾನವ ಪ್ರೀತಿ, ಎಲ್ಲರಿಗೂ ವಿಶ್ವಾಸವನ್ನು ಪ್ರೀತಿಯನ್ನು ಹಂಚಿದ್ದಾರೆ ಹೊರತು ಯಾವತ್ತೂ ಕೂಡ ದ್ವೇಷದ ಮನೋಭಾವನೆಯನ್ನು ನಾವು ನೋಡೇ ಇಲ್ಲ. ನಮ್ಮ ಸಂಬಂಧ ಆಗಿ 32 ವರ್ಷದ ಮೇಲಾಯಿತು. ಆವತ್ತಿನಿಂದ ಇವತ್ತಿನವರೆಗೂ ಕೂಡ ಎಲ್ಲ ಸಂಬಂಧಿಕರನ್ನು ಕೂಡ, ಎಲ್ಲ ಬಂಧುಗಳನ್ನು ಕೂಡ, ಸಾಮಾನ್ಯ ಜನರನ್ನು ಕೂಡ ಒಂದೇ ರೀತಿಯಲ್ಲಿ ಕಂಡಂಥವರು ಶ್ರೀಮತಿ ಚೆನ್ನಮ್ಮನವರು. ಅವರು ಭಾಳ ದೈವಭಕ್ತಿ. ನಮ್ಮ ಹಿಂದೂ ಸಮಾಜ ಪ್ರಕಾರ ಕೊನೆಗಾಲದಲ್ಲಿ ಮುಕ್ತಿಯನ್ನು ಬಯಸುವಂಥ ಸಮಾಜ ನಮ್ಮದು. ಅದರಿಂದ ಶ್ರೀಮತಿ ಚೆನ್ನಮ್ಮನವ್ರು ಮಾಡಿರ್ತಕ್ಕಂಥ ದೇವರ ಪೂಜೆಗಳು, ಅವರ ಸಂಸ್ಕಾರ ಎಲ್ಲವೂ ಕೂಡ ಅವರು ಬಯಸಿದಂಥ ಮುಕ್ತಿ ಮಾರ್ಗವನ್ನು ತೋರಿಸಲಿ, ಭಗವಂತ ಅವರಿಗೆ ಮುಕ್ತಿಯನ್ನು ಕರುಣಿಸಲಿ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ತಾವು ಕೂಡ ದೇವೇಗೌಡರ ಕುಟುಂಬದ ಜೊತೆ ಬಹಳಷ್ಟೊಂದು ಒಡನಾಟವನ್ನು ಇಟ್ಕೊಂಡಿದ್ರಿ. ತಾವು ನೋಡಿದಾಗೆ ಚೆನ್ನಮ್ಮ ಅವರು ನೀವೆಲ್ಲ ಮನೆಗೆ ಹೋದಂಥ ಸಂದರ್ಭದಲ್ಲಿ ನಿಮ್ಮನ್ನೆಲ್ಲ ಯಾವ ರೀತಿ ಅವರು ಟ್ರೀಟ್ ಮಾಡ್ತಿದ್ರು? ಅವರಿಗೆ
ದೊಡ್ಡವರು ಚಿಕ್ಕವರು ಶ್ರೀಮಂತರು ಬಡವರು ಅನ್ನೋದು ಭೇದ ಭಾವನೆ ಇರಲಿಲ್ಲ. ಎಲ್ಲ ಸಂಬಂಧಿಗಳನ್ನು ಒಂದೇ ರೀತಿಯಲ್ಲಾಗಿ ಒಂದೇ ರೀತಿ ಪ್ರೀತಿ ಮಾಡ್ತಾ ಇದ್ದವರು, ವಿಶ್ವಾಸದಿಂದ ಇದ್ದಂಥವ್ರು. ಅವ್ರ ಬಗ್ಗೆ ಯಾರೂ ಕೂಡ ಟೀಕೆ ಮಾಡುವಂಥ ರೀತಿಯಲ್ಲಿ ನಮ್ಮ ಸಂಬಂಧ ಬೆಳೆದ ಮೇಲೆ ಈ 32 ವರ್ಷದ ಅವಧಿಯಲ್ಲಿ ನಾನು ಕಂಡೇ ಇಲ್ಲ. ಸೊ ಇದು ಡಿ ಸಿ ತಮ್ಮಣ್ಣವರ ಮಾತು. ಕ್ಯಾಮ್ರಾ ಪರ್ಸನ್ ಸುಧೀರ್ ಜೊತೆ ಆನಂದ್ ಗುಡಿ, ಪವರ್ ಟಿವಿ.